ರಾಹುಲ್ ಎಂಬ ಒಬ್ಬ ಹುಡುಗ ಎಕ್ಸಾಮ್ ಓದುತ್ತಿದ್ದಾಗ ಗೆ ಕ್ವಶನ್ ಬಂತು, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಎಂದು. ಅವನು ತಕ್ಷಣ ಬರೆದನು ವಲ್ಲಾರ್ ಲೇಕ್ ಅಂತ. ವಲ್ಲಾರ್ ಲೇಕ್ ಎಂದು ಬರೆದನು. 260 ಚದರ ಕಿಲೋಮೀಟರ್ ಜಮ್ಮು ಕಾಶ್ಮೀರದಿಂದ ಇದೆ. ಅದೇ ದಿನ ಈವ್ನಿಂಗ್ ಅವನಿಗೆ ಬ್ರೇಕಪ್ ಆಗಿತ್ತು. 3 ವರ್ಷದ ಲವ್ ಸ್ಟೋರಿ ಮುಗೀತು. ರಾತ್ರಿ ಅವನು ನೀರಿನ ಒಂದು ಸಮುದ್ರದ ನೀರಿನ ಮಧ್ಯೆ ಕುಳಿತು ವಲ್ಲಾರ್ ಲೇಕ್ ಫೋಟೋ ನೋಡ್ತಿದ್ದಾಗ ತನ್ನ ಫ್ರೆಂಡ್, ಮಚ್ಚ ಇವತ್ತು ಬೆಳಿಗ್ಗೆ ವಲ್ಲಾರ್ ಲೇಕ್ 260 ಕಿಲೋಮೀಟರ್ ಅಂತ ಎಕ್ಸಾಮ್ನಲ್ಲಿ ಬರೆದು ಖುಷಿಪಟ್ಟೆ. ಆದರೆ ಈಗ ಅನಿಸುತ್ತೆ ವಲ್ಲಾರ್ ಸರೋವರಕ್ಕಿಂತ ನನ್ನ ಎದೆಯಲ್ಲಿರೋ ನೋವಿನ ಸರೋವರ ದೊಡ್ಡದು. ಅದಕ್ಕೆ ಸೈಜ್ ಇಲ್ಲ, ಮ್ಯಾಪ್ ಇಲ್ಲ, ಟಿಕ್ಕಂತೂ ಇಲ್ಲ. ಗೂಗಲ್ನಲ್ಲಿ ಸರ್ಚ್ ಮಾಡಿದರೂ ಸಿಗಲ್ಲ. ವಲ್ಲಾರ್ ಸರೋವರಕ್ಕೆ ಚಿಲಂ ನದಿ ಇದೆ, ಮಳೆ ಬಂದರೆ ತುಂಬಿಕೊಳ್ಳುತ್ತೆ. ಆದರೆ ನನ್ನ ನೋವಿನ ಸರೋವರಕ್ಕೆ ಯಾವ ನದಿಯೂ ಇಲ್ಲ. ಯಾರು ತುಂಬಿಸುತ್ತಾರೆ ಎಂದು ತನ್ನ ಫ್ರೆಂಡ್ಗೆ ರಾಹುಲ್ ತನ್ನ ಮನಸ್ಸಿನಲ್ಲಿರುವ ನೋವನ್ನೆಲ್ಲ ಹಂಚಿಕೊಳ್ಳುತ್ತಾ ತನ್ನ ದುಃಖವನ್ನು ಫ್ರೆಂಡ್ ಹತ್ತಿರ ಹೇಳಿಕೊಳ್ಳುತ್ತಾ ಕುಳಿತಿರುತ್ತಾನೆ. ರಾಹುಲ್ ತನ್ನ ನೋವಿನ ಸಂಗತಿಯನ್ನು ತನ್ನ ಫ್ರೆಂಡ್ ಹತ್ತಿರ ಹೇಳುತ್ತಿದ್ದಾಗ ಫ್ರೆಂಡ್ ಅವನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದನು, ವಲ್ಲಾರ್ ಕೂಡ ಬೇಸಿಗೆಯಲ್ಲಿ ಕುಗ್ಗಿ 30 ಕಿಲೋಮೀಟರ್ ಆಗುತ್ತದೆ, ಆದರೆ ಸಾಯಲ್ಲ. ಯಾಕೆಂದರೆ ಅದಕ್ಕೆ ಭರವಸೆ ಇದೆ. ಮತ್ತೆ ಮಳೆ ಬರುತ್ತದೆ, ನಿನ್ನ ಲೈಫ್ಗೂ ಕೂಡ ಮಳೆ ಬರುತ್ತೆ, ವೇಟ್ ಮಾಡು ಎಂದು ತನ್ನ ಸ್ನೇಹಿತನಿಗೆ ತನ್ನಲ್ಲಾಗುವ ಆತ್ಮಧೈರ್ಯವನ್ನು ತುಂಬುತ್ತಾನೆ. 6 ತಿಂಗಳ ನಂತರ ರಾಹುಲ್ ಅದೇ ವಲ್ಲಾರ್ ಲೇಕ್ ಫೋಟೋ ಸ್ಟೇಟಸ್ ಹಾಕಿದ. ಕ್ಯಾಪ್ಷನ್ ಏನಂದ್ರೆ, ನನ್ನ ನೋವಿನ ಸರೋವರ ಈಗ ಖಾಲಿಯಾಗಿದೆ. ಹೊಸ ಚೆಲ್ಲಂ ನದಿ ಸಿಕ್ಕಿದೆ. ನನ್ನ ಕೆಲಸ, ನನ್ನ ಕನಸು. ಈ ಮುಖಾಂತರ ನಾವು ತಿಳಿಯಬೇಕೇನೆಂದರೆ, ಯಾವುದೇ ಒಂದು ಜೀವನದಲ್ಲಿ ಯಾವುದೇ ಘಟನೆ ನಡೆಯಲಿ, ಸಮುದ್ರದಂತೆ ಎಲ್ಲವೂ ಬತ್ತಿ ಹೋಗಿ ಹೊಸ ಮಳೆ ಬರುತ್ತೆ ಎಂದು ಕನಸು ಕಾಣಬೇಕು.